ಕರ್ನಾಟಕದ ಚಾಲೆಂಜಿಂಗ್ ಸ್ಟಾರ್ ಎನಿಸಿಕೊಂಡಿದ್ದ ದರ್ಶನ್ ಚಿತ್ರರಂಗದಲ್ಲೊಂದು ಹೊಸ ಇತಿಹಾಸವನ್ನೇ ಬರೆದಿದ್ದು ಸತ್ಯ. ಆದರೆ ಬಾಕ್ಸ್ ಆಫೀಸ್ ಸುಲ್ತಾನ ಅಂತ ಹಲವಾರು ಇತಿಹಾಸ ಸೃಷ್ಟಿಸಿದ್ದ ದರ್ಶನ್ ಈಗ ಒಂದು ಕೆಟ್ಟ ಚರಿತ್ರೆಗೂ ಸಾಕ್ಷಿಯಾಗಿದ್ದಾರೆ. ಅತಿ ಹೆಚ್ಚು ಬಾರಿ ಜೈಲಿಗೆ ಹೋದ ಖ್ಯಾತಿಯೂ ಅವರಿಗೆ ಸಂದಿದೆ. ಅದೇ ಟೈಮ್ನಲ್ಲಿ ದರ್ಶನ್ ದೇಶಾದ್ಯಂತ ಕೋರ್ಟುಗಳಲ್ಲಿ ಚರಿತ್ರಾರ್ಹವಾಗಿ ವ್ಯಕ್ತಿಯಾಗಿ ಉಳಿಯಲಿದ್ದಾರೆ. ಅದೇನು ಅಂತ ನೋಡೋಣ ಇವತ್ತಿನ ಗ್ಯಾರಂಟಿ ವಿಶೇಷ ಕಾರ್ಯಕ್ರಮದಲ್ಲಿ. ವೆಲ್ಕಮ್ ಟು ಹೊಸ ಚರಿತ್ರೆ. ನಾನು ಕಾರ್ತಿಕ್. ಕರ್ನಾಟಕ ರಾಜಕೀಯಕ್ಕೆ ಸಂಬಂಧಪಟ್ಟ ಒಂದು ತೀರ್ಪು ದೇಶದ ರಾಜಕೀಯದಲ್ಲಿ ಒಂದು ಹೊಸ ಇತಿಹಾಸವನ್ನ ಸೃಷ್ಟಿ ಮಾಡಿತ್ತು. ಆದರೆ ಈ ಬಾರಿ ಒಬ್ಬ ನಟನ ಕ್ರೈಮ್ ಹಿಸ್ಟರಿ, ಅದಕ್ಕೆ ಸಂಬಂಧಪಟ್ಟ ಸುಪ್ರೀಂ ಕೋರ್ಟ್ ಆರ್ಡರ್ ಇನ್ನೊಂದು ಹೊಸ ಇತಿಹಾಸ ಬರೆದಿದೆ. ಇನ್ನು ಮುಂದೆ ದೇಶದ ಕೋರ್ಟುಗಳಲ್ಲಿ ಜಾಮೀನು ಕೊಡುವಾಗ ಅಥವಾ ರಿಜೆಕ್ಟ್ ಮಾಡುವಾಗ ದರ್ಶನ್ ಜಾಮೀನು ತೀರ್ಪು ಹಾಗೂ ಅದಕ್ಕೆ ಸಂಬಂಧಪಟ್ಟ ಆದೇಶ ಮೆನ್ಷನ್ ಆಗೋ ಚಾನ್ಸ್ ಇದೆ. ಯು ಆರ್ ಅಂಡರ್ ಅರೆಸ್ಟ್. ಯಾಕೆ ಸರ್, ನಾನೇನ್ ಮಾಡ್ದೆ? ನಿನ್ನೆ ದೇವನಹಳ್ಳಿಗೆ ಹೋಗಿದ್ಯಾ? ಹೋಗಿದ್ದೆ. ಜಗಳ ಮಾಡ್ದ್ಯಾ? ಸಾಯೋ ತರ ಹೊಡೆದೆ. ಅದಕ್ಕೆ ಸತ್ತೋದ್ರು. ಸತ್ತೋದ್ನ? ಅದಕ್ಕೂ ನನ್ಗೇನ್ ಸಂಬಂಧ ಇಲ್ಲ ಸರ್. ಅದನ್ನ ಕೋರ್ಟಲ್ ಬಂದೇಳು. ಕಾನ್ಸ್ಟೇಬಲ್ಸ್ ಅರೆಸ್ಟ್ ಮಾಡಿ ಜೀಪಲ್ ಹಾಕ್ರಿ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಈಗ ಕಿಲ್ಲಿಂಗ್ ಸ್ಟಾರ್. ಕನ್ನಡದಲ್ಲಿ ಅತಿ ದೊಡ್ಡ ಫ್ಯಾನ್ ಬೇಸ್ ಹೊಂದಿರುವ ನಟ. ಇಂತಹ ನಟ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿ ಸೃಷ್ಟಿಸಿರೋ ದಾಖಲೆಗಳು ಒಂದೆರಡಲ್ಲ. ಇಂತಹ ದರ್ಶನ್ ಈಗ ಮತ್ತೆ ಜೈಲು ಸೇರಿ ಸೃಷ್ಟಿಸಿರೋ ದಾಖಲೆಗಳೆಷ್ಟು ಗೊತ್ತಾ? ಕೊಲೆ ಕೇಸ್ನಲ್ಲಿ ಜೈಲು ಸೇರಿದ ಸ್ಟಾರ್ ಹೀರೋ, ಹ್ಯಾಟ್ರಿಕ್ ಜೈಲು ಸೇರಿದ ಸ್ಟಾರ್ ಹೀರೋ, ಪತ್ನಿ ಮೇಲೆ ಹಲ್ಲೆ ಮಾಡಿ ಜೈಲು ಸೇರಿದ್ದ ಸ್ಟಾರ್, ಗೆಳತಿಗೆ ನಿಂದಿಸಿದ್ದಕ್ಕೆ ಕೊಲೆ ಆರೋಪ ಹೊತ್ತ ನಟ, ಸೆಂಟ್ರಲ್ ಜೈಲಿನಲ್ಲೂ ದರ್ಬಾರ್ ಮಾಡಿದ ಸ್ಟಾರ್. ಇಂತಹ ಚಿತ್ರ ವಿಚಿತ್ರ ದಾಖಲೆಗಳು ಚಾಲೆಂಜಿಂಗ್ ಸ್ಟಾರ್ ರೆಕಾರ್ಡ್ ಹಿಸ್ಟರಿಯಲ್ಲಿವೆ. ದರ್ಶನ್ ಈಗ ಕೇವಲ ಬಾಕ್ಸ್ ಆಫೀಸ್ ಸುಲ್ತಾನ ಅಲ್ಲ, ಡಿ ಬಾಸ್ ಅಷ್ಟೇ ಅಲ್ಲ, ಕಿಲ್ಲಿಂಗ್ ಸ್ಟಾರ್ ಕೂಡ ಆಗಿದ್ದಾರೆ. ಇಂತಹ ದರ್ಶನ್ ಈಗ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಮುದ್ದೆ ಮುರಿತಾ ಇದ್ದಾರೆ. ಇಂತಹ ದರ್ಶನ್ ಇನ್ನೂ ಒಂದು ಐತಿಹಾಸಿಕ ದಾಖಲೆ ಬರೆದಿಟ್ಟಿದ್ದಾರೆ. ದರ್ಶನ್ ಕೇಸ್ ಐತಿಹಾಸಿಕ ದಾಖಲೆಯನ್ನೇ ಸೃಷ್ಟಿ ಮಾಡಿದೆ. ವೀಕ್ಷಕರೇ, ನಿಮಗೆ ಇಲ್ಲೊಂದು ಹಿಸ್ಟ್ರಿ ಹೇಳ್ತೇವೆ. ನಿಮಗೆ SR ಬೊಮ್ಮಾಯಿ ಗೊತ್ತಲ್ವಾ? ಈಗಿನ ಜನರೇಷನ್ನವರಿಗೆ ನೆನಪಿರುತ್ತೋ ಇಲ್ವೋ? ಮಾಜಿ CM ಬಸವರಾಜ ಬೊಮ್ಮಾಯಿಯವರ ತಂದೆ SR ಬೊಮ್ಮಾಯಿಯವರು ಆಗಸ್ಟ್ 13, 1988ರಿಂದ ಏಪ್ರಿಲ್ 21, 1989ರವರೆಗೆ ಕರ್ನಾಟಕದ CM ಆಗಿದ್ರು. ಬೊಮ್ಮಾಯಿಯವರ ಸರ್ಕಾರವನ್ನ ಆಗಿನ ರಾಜ್ಯಪಾಲ ರಾಜಭವನದಲ್ಲಿ ತಲೆ ಎಣಿಕೆ ಮಾಡಿ ಈ ಸರ್ಕಾರಕ್ಕೆ ಬಹುಮತ ಇಲ್ಲ ಎಂದು ಘೋಷಿಸಿ ಬಿಟ್ಟಿದ್ರು. ಆಗ ಕೇಂದ್ರದಲ್ಲಿ ಅಧಿಕಾರದಲ್ಲಿದ್ದಂತಹ ಸರ್ಕಾರಕ್ಕೆ ಒಂದು ಚಟ ಇತ್ತು. ತಮಗೆ ಬೇಡವಾದ ಪಕ್ಷ ಅಧಿಕಾರಕ್ಕೆ ಬಂದರೆ ಆ ಸರ್ಕಾರವನ್ನ ಆರ್ಟಿಕಲ್ 356 ಹೆಸರಲ್ಲಿ ಯಾವುದಾದ್ರೂ ಒಂದು ನೆಪ ಹೇಳಿ ವಜಾ ಮಾಡ್ತಿತ್ತು. ಹಾಗೆ ವಜಾ ಆದ ರಾಜ್ಯ ಸರ್ಕಾರಗಳ ಸಂಖ್ಯೆ 100ಕ್ಕೂ ಹೆಚ್ಚೇ ಇದೆ ಬಿಡಿ. ಆಗ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ರು SR ಬೊಮ್ಮಾಯಿ. ಆ ಕೇಸ್ ತೀರ್ಪು ಬಂದಿದ್ದು 1994ರಲ್ಲಿ. ಒಂದು ಸರ್ಕಾರವನ್ನ ವಜಾ ಮಾಡೋದಕ್ಕೆ ಏನೇನು ನಿಯಮ ಅನ್ವಯ ಮಾಡಬೇಕು ಅಂತ ಮಾರ್ಗಸೂಚಿ ಫಿಕ್ಸ್ ಮಾಡ್ತು ಸುಪ್ರೀಂ ಕೋರ್ಟ್. ಒಂದು ಸರ್ಕಾರಕ್ಕೆ ಬಹುಮತ ಇದೆಯೋ ಇಲ್ವೋ ಅನ್ನೋದನ್ನ ಡಿಸೈಡ್ ಮಾಡಬೇಕಿರೋದು ವಿಧಾನಸಭೆಯ ಹೊರತು ರಾಜಭವನ ಅಲ್ಲ ಅಂತ ಹೇಳ್ತು. ಆ ತೀರ್ಪು ಬಂದ ಮೇಲೆ ಕೇಂದ್ರ ಸರ್ಕಾರ ಮನಸ್ಸಿಗೆ ಬಂದಂತೆ ರಾಜ್ಯ ಸರ್ಕಾರಗಳನ್ನ ವಜಾ ಮಾಡೋಕೆ ಆಗಲಿಲ್ಲ. ಇದೇ ರೀತಿ ಈಗ ಕೊಲೆ, ಅತ್ಯಾಚಾರ, ಕಳ್ಳತನ, ದರೋಡೆ ಸೇರಿದಂತೆ ಯಾವುದೇ ಪ್ರಕರಣಗಳಲ್ಲಿ ಆರೋಪಿಗಳಿಗೆ ಜಾಮೀನು ಕೊಡುವಾಗ ಅಥವಾ ತಿರಸ್ಕರಿಸುವಾಗ ದರ್ಶನ್ ಜಾಮೀನು ಆದೇಶ ಪ್ರಕರಣ ಅಂದ್ರೆ ಸ್ಟೇಟ್ ಗವರ್ನಮೆಂಟ್ ಆಫ್ ಕರ್ನಾಟಕ ವರ್ಸಸ್ ದರ್ಶನ್ ಅಂಡ್ ರೆಸ್ಪಾಂಡೆಂಟ್ಸ್ ಅಂತ ಉಲ್ಲೇಖ ಮಾಡ್ತಾರೆ.
ಜಾಮೀನು ರದ್ದು ಆದೇಶದಲ್ಲಿ 39 ಪ್ರಕರಣಗಳ ಉಲ್ಲೇಖ. 39 ಪ್ರಕರಣ ಉಲ್ಲೇಖಿಸಿ ಜಾಮೀನು ರದ್ದು ಇದೆ ಮೊದಲು. ಒಟ್ಟು 66 ಪುಟಗಳ ಐತಿಹಾಸಿಕ ಜಾಮೀನು ರದ್ದು ಆದೇಶ. ಎಲ್ಲ ಹೈಕೋರ್ಟ್ಗಳಿಗೂ ಜಾಮೀನು ರದ್ದು ಪ್ರತಿ ರವಾನೆ. ಆದೇಶ ನೋಡಿ ಬೇಲ್ ಕೊಡುವಂತೆ ಸುಪ್ರೀಂ ಕೋರ್ಟ್ ಸೂಚನೆ. ಅಂದ್ರೆ ಜಾಮೀನು ರದ್ದು ಆದೇಶದಲ್ಲಿ ದೇಶದ ಹಲವು ರಾಜ್ಯಗಳ ಪ್ರಕರಣಗಳ ಉಲ್ಲೇಖ ಇದೆ. ಹರಿಯಾಣ, ಆಂಧ್ರ ಪ್ರದೇಶ, ಉತ್ತರ ಪ್ರದೇಶ, ರಾಜಸ್ಥಾನ, ಮಹಾರಾಷ್ಟ್ರ, ಛತ್ತೀಸ್ಗಢ, ತಮಿಳುನಾಡು, ಗುಜರಾತ್, ದೆಹಲಿ, ಕೇರಳ, ಬಿಹಾರ, ಸಿಬಿಐ ಅಷ್ಟೇ ಯಾಕೆ ಕೆಲವು ವೈಯಕ್ತಿಕ ಕೇಸುಗಳನ್ನು ಉಲ್ಲೇಖಿಸಿ ಜಾಮೀನು ರದ್ದು ಮಾಡಿದೆ ಸುಪ್ರೀಂ ಕೋರ್ಟ್. ದರ್ಶನ್ ಕೇಸ್ ಉಲ್ಲೇಖ ಅನಿವಾರ್ಯವಾ? ಹಾಗೇನಿಲ್ಲ. ಆದ್ರೆ ಜಾಮೀನು ಕೊಡುವಾಗ ಯಾವ ಯಾವ ಅಂಶಗಳನ್ನ ಪರಿಗಣಿಸಬೇಕು, ಯಾವ ಅಂಶಗಳನ್ನ ಪರಿಗಣಿಸಬಾರದು, ಆರೋಗ್ಯದ ಕಾರಣ ಪರಿಗಣಿಸುವಾಗ ಯಾವ ಯಾವ ಹೆಜ್ಜೆ ಅನುಸರಿಸಬೇಕು, ವೈಜ್ಞಾನಿಕ ಸಾಕ್ಷಿಗಳನ್ನ ಯಾವ ರೀತಿಯಾಗಿ ಪರಿಗಣಿಸಬೇಕು, ಸಾಕ್ಷಿಗಳನ್ನ ಯಾವ ರೀತಿ ನೋಡಬೇಕು, ಒಟ್ಟಿನಲ್ಲಿ ಜಾಮೀನು ಕೊಡೋದಕ್ಕೆ ಒಂದು ಮಾರ್ಗದರ್ಶಿ ಸೂತ್ರವನ್ನೇ ಸಿದ್ಧ ಮಾಡಿದೆ ಸುಪ್ರೀಂ ಕೋರ್ಟ್. ಅಷ್ಟೇ ಅಲ್ಲ, ಸ್ವಯಂ ಆಸಕ್ತಿ ವಹಿಸಿ ದೇಶದ ಎಲ್ಲ ಹೈಕೋರ್ಟ್ಗಳಿಗೂ ಆದೇಶದ ಪ್ರತಿಯನ್ನ ಕಳುಹಿಸಿಕೊಟ್ಟಿದೆ. ಬೇಲ್ ಅಪ್ಲಿಕೇಶನ್ ಸಂಬಂಧಪಟ್ಟಂತೆ ಆರ್ಡರ್ ಕೊಡುವಾಗ ಅದು ಆಕ್ಸೆಪ್ಟ್ ಆಗಲಿ ರಿಜೆಕ್ಟ್ ಆಗಲಿ ಸಾಮಾನ್ಯವಾಗಿ 3-4 ತೀರ್ಪುಗಳನ್ನು ಉಲ್ಲೇಖ ಮಾಡ್ತಾರೆ. ಆದರೆ ದರ್ಶನ್ ಜಾಮೀನು ರಿಜೆಕ್ಟ್ ಮಾಡುವಾಗ ಬಳಸಿರುವ ಭಾಷೆಯದ್ದು ಒಂದು ತೂಕ ಆದರೆ ನೀಡಿರುವ ಗೈಡ್ಲೈನ್ಸು ಇನ್ನೊಂದು ತೂಕ. ಇದರ ಮಧ್ಯೆ ದರ್ಶನ್, ಪವಿತ್ರ ಗೌಡ ಸೇರಿ 7 ಜನ ಮತ್ತೆ ಜೈಲು ಸೇರಿದ್ದಾರೆ. ಮತ್ತೆ ಶುರುವಾಯ್ತಾ ಬೆನ್ನು ನೋವಿನ ಕಳ್ಳಾಟ. ದರ್ಶನ್ ಈ ಬಾರಿಯೂ ಹಳೆ ಚಾಳಿ ಕಂಟಿನ್ಯೂ ಮಾಡ್ತಿದ್ದಾರಾ? ಇದು ಈಗ ಎಲ್ಲರನ್ನೂ ಕಾಡ್ತಿರೋ ಪ್ರಶ್ನೆ. ಯಾಕಂದ್ರೆ ದರ್ಶನ್ ಅವರಿಗೆ ಮೊದಲ ಬಾರಿಗೆ ಜಾಮೀನು ಸಿಕ್ಕಿದ್ದು 2024 ಅಕ್ಟೋಬರ್ 30ನೇ ತಾರೀಕು. ಆಗ ದರ್ಶನ್ ಒಂದು ಬ್ಯಾಗ್ ಹಿಡ್ಕೊಳ್ಳೋಕೆ ಶಕ್ತಿ ಇರಲಿಲ್ಲ, ಓಡಾಡೋಕೆ ಆಗ್ತಾ ಇರಲಿಲ್ಲ. ಬೆನ್ನು ನೋವಿಗೆ ಆಪರೇಷನ್ ಮಾಡಿಸದೆ ಹೋದ್ರೆ ಲಕ್ವಾ ಹೊಡೆಯುತ್ತೆ ಅಂತೆಲ್ಲ ಹೇಳಿ ಜಾಮೀನು ಪಡ್ಕೊಂಡಿದ್ರು. ಅದಾದ ಮೇಲೆ ಇವತ್ತಿನವರೆಗೂ ಆಪರೇಷನ್ ಮಾಡಿಸ್ಕೊಂಡಿಲ್ಲ. ಈಗ ಮತ್ತೆ ಬೆನ್ನು ನೋವು ಅಂತಿದ್ದಾರೆ ದರ್ಶನ್. ಇದು ಕಳ್ಳಾಟನಾ ಅಥವಾ ನಿಜಕ್ಕೂ ಬೆನ್ನು ನೋವು ಇದೆಯಾ ಇನ್ನೂ ಗೊತ್ತಿಲ್ಲ. ಕೈದಿ ನಂಬರ್ 7314 ಈ ಬಾರಿ ನಡೆಯಲ್ಲ ಡಿ ದರ್ಬಾರ್. ಇಲ್ಲಿಗೆ ಹೋದ ನಂತರ ದರ್ಶನ್ ಅವರ ಬಿಡುಗಡೆಗಾಗಿ ಒಂದೇ ಒಂದ್ಸಲ ಜಾಮೀನು ಸಿಕ್ಕರೆ ಹೇಗೋ ಬದುಕ್ತೀವಿ ಅಂತ ಪತ್ನಿ ವಿಜಯಲಕ್ಷ್ಮಿ ಸುತ್ತದ ದೇವಸ್ಥಾನಗಳಿಲ್ಲ, ಮಾಡದ ಪೂಜೆ ಪುನಸ್ಕಾರಗಳಿಲ್ಲ. ಪವಿತ್ರ ಗೌಡ ಕೂಡ ಅಷ್ಟೇ ಜೈಲಿಂದ ಬಂದ ಮೇಲೆ ಕುಂಭಮೇಳಕ್ಕೂ ಹೋಗಿ ಗಂಗಾ ಸ್ನಾನ ಮಾಡಿ ಬಂದ್ರು. ಆದ್ರೆ ಮಾಡಿದ ಪಾಪ ಕರ್ಮ ಹೋಗ್ಲೇ ಇಲ್ಲ, ಗೆದ್ದಿದ್ದು ನ್ಯಾಯ.
ಯಾವತ್ತೂ ಇದೊಂದೇ ಮಾತು. ರೇಣುಕಾಸ್ವಾಮಿ ಕುಟುಂಬ ಹೇಳ್ತಿರೋದು ಕೂಡ ಇದೇ ಮಾತು. ಆರೋಪಿಗಳಿಂದಲೂ ಪೂಜೆ, ಸಂತ್ರಸ್ತರಿಂದಲೂ ಪೂಜೆ. ದೇವರು ಗೆಲುವು ಕೊಟ್ಟಿದ್ದು ರೇಣುಕಾಸ್ವಾಮಿ ಪೂಜೆಗೆ. ದೇವರು ದೊಡ್ಡವನು, ಶಿವ ಪೂಜೆ ಮಾಡ್ತಿದ್ದಾಗಲೇ ದರ್ಶನ್ ಬೇಲ್ ಕ್ಯಾನ್ಸಲ್ ಅನ್ನೋ ತೀರ್ಪು ಬಂತು ಅಂತಿದ್ದಾರೆ ರೇಣುಕಾಸ್ವಾಮಿ ತಂದೆ ಕಾಶಿನಾಥಯ್ಯ. ವೀಕ್ಷಕರೇ, ನಿಮಗೆ ನೆನಪಿರಬೇಕು, ವಿಜಯಲಕ್ಷ್ಮಿ ದರ್ಶನ್ ಪೂಜೆ ಮಾಡಿಸದ ಯಾವ ದೇವರಿದ್ದಾನೆ ಹೇಳಿ? ಕೊಲ್ಲೂರು ಮೂಕಾಂಬಿಕೆ ಕ್ಷೇತ್ರದಲ್ಲಿ ಯಾಗ, ಬಂಡೆ ಮಹಾಕಾಳಮ್ಮ ದೇಗುಲದಲ್ಲಿ ಪೂಜೆ, ಬೆಂಗಳೂರು ಬನಶಂಕರಿ ದೇವಿಯ ಪೂಜೆ, ಮೈಸೂರು ಚಾಮುಂಡೇಶ್ವರಿ ದೇಗುಲದಲ್ಲಿ ಪೂಜೆ, ಕೇರಳದ ಕೊಟ್ಟಿಯೂರು ಶಿವ ದೇಗುಲದಲ್ಲಿ ಪೂಜೆ, ತಮಿಳುನಾಡಿನ ತಿರುನಲ್ಲಾರ್ ಶನಿದೇವರ ಪೂಜೆ, ಬೆಂಗಳೂರಿನ ಅಣ್ಣಮ್ಮ ದೇಗುಲದಲ್ಲಿ ಪೂಜೆ, ಬಳ್ಳಾರಿಯ ದುರ್ಗಾದೇವಿ ದೇವಸ್ಥಾನದಲ್ಲಿ ಪೂಜೆ, ಮಂತ್ರಾಲಯದಲ್ಲಿ ರಾಘವೇಂದ್ರ ಸ್ವಾಮಿಗಳ ಪೂಜೆ, ಅಸ್ಸಾಂನ ಗುವಾಹಟಿಯ ಕಾಮಾಖ್ಯ ದರ್ಶನ. ಹೀಗೆ ವಿಜಯಲಕ್ಷ್ಮಿ ಪೂಜೆ ಮಾಡಿಸದ ದೇವರೇ ಇಲ್ಲ. ಮೈಸೂರಿನ ಚಾಮುಂಡೇಶ್ವರಿ, ಅಸ್ಸಾಂನ ಕಾಮಾಖ್ಯ ದೇವಿಯ ಪೀಠಕ್ಕೆ ಜಾಮೀನು ಪಡೆದು ಹೊರಬಂದ ಮೇಲೆ ದರ್ಶನ್ ಅವರನ್ನ ಕರೆದುಕೊಂಡು ಪೂಜೆ ಮಾಡಿಸಿದ್ದರು ವಿಜಯಲಕ್ಷ್ಮಿ ದರ್ಶನ್. ಈಗ ಯಾವ ದೇವರು ದರ್ಶನ್ ಅವರ ಕೈ ಹಿಡಿದಿಲ್ಲ. ನ್ಯಾಯವೇ ದೇವರು ಎಂಬಂತೆ ನ್ಯಾಯವೇ ನಂಬರ್ 1 ಸ್ಟಾರ್. ಜೈಲಿನಲ್ಲಿ ಕಣ್ಣೀರಿಡುತ್ತಿರೋ ಪವಿತ್ರ ಗೌಡ. ಇನ್ನು ಜಾಮೀನು ಪಡೆದು ಹೊರಬಂದ ಮೇಲೆ ನಟಿ ಪವಿತ್ರ ಗೌಡ ಅವರ ದೇಗುಲ ಯಾತ್ರೆ ಏನು ಕಡಿಮೆ ಇರಲಿಲ್ಲ. ಅವರು ಅರ್ಧ ದೇಶವನ್ನೇ ಪ್ರದಕ್ಷಿಣೆ ಹಾಕಿದ್ರು. ಐತಿಹಾಸಿಕ ಕುಂಭಮೇಳಕ್ಕೂ ಹೋಗಿ ಗಂಗಾ ನದಿಯಲ್ಲಿ ಮುಳುಗೆದ್ದು ಬಂದಿದ್ದ ಪವಿತ್ರ ಗೌಡ ಅವರಿಗೂ ಯಾವ ದೇವರು ಒಲಿದಿಲ್ಲ. ನೋ ಫ್ಯಾಷನ್, ನಥಿಂಗ್. ಉಳಿದಿದ್ದು ಕಣ್ಣೀರು ಮಾತ್ರ. ಫ್ಯಾಷನ್ ಶೋಗೆ ರೆಡಿ ಆಗ್ತಿದ್ದ ಪವಿತ್ರ ಗೌಡ ಅಭಿಮಾನಿಗಳ ಜೊತೆ ಆರಾಮಾಗಿ ನಗು ನಗುತ್ತಾ ಸೌಂದರ್ಯ ದೇವತೆಯಂತೆ ಕಂಗೊಳಿಸ್ತಾ ಇದ್ರು. ಆದ್ರೆ ಅವರಿಗೂ ಬೇಲ್ ಕ್ಯಾನ್ಸಲ್ ಆಗಿ ಜೈಲು ಸೇರಿದ್ದಾರೆ. ಜೈಲಿನಲ್ಲಿ ಊಟ ಸೇರ್ತಾ ಇಲ್ವಂತೆ. ಜೈಲಿಗೆ ಹೋದ ದಿನ ರಾತ್ರಿ ಊಟವನ್ನು ಮಾಡಿಲ್ವಂತೆ. ರಾತ್ರಿ ಇಡೀ ಅಳ್ತಾನೆ ಇದ್ರಂತೆ. ಜೈಲಿನಲ್ಲಿ ದರ್ಶನ್ ಫುಲ್ ಸೈಲೆಂಟ್. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ ಅವರ ಜೊತೆ ಪ್ರದೋಷ್ ಕೂಡ ಇದ್ದಾರೆ. ನಾಗರಾಜ್ ಅವರು ಇದ್ದಾರೆ. ಡ್ರೈವರ್ ಲಕ್ಷ್ಮಣ್ ಕೂಡ ಅಲ್ಲೇ ಇದ್ದಾರೆ. ಎಲ್ಲರ ಜೊತೆಯಲ್ಲೂ ದರ್ಶನ್ ಸರಾಗವಾಗಿಯೇ ಇದ್ರು. ಆದ್ರೆ ಮುಖದಲ್ಲಿ ಟೆನ್ಷನ್ ಇದ್ದೇ ಇತ್ತು. ಒಟ್ಟಿನಲ್ಲೀಗ ದರ್ಶನ್ಗೆ ಯಾವ ಸ್ಪೆಷಲ್ ಸೌಲಭ್ಯಗಳೂ ಇಲ್ಲ. ಮಾಮೂಲಿ ಬ್ಯಾರಕ್ಕಿನಲ್ಲಿ ಮಾಮೂಲಿ ವಿಚಾರಣಾಧೀನ ಕೈದಿಯಂತೆ ಕೈದಿ ನಂಬರ್ 7314 ಅನ್ನೋ ನಂಬರ್ ಇರೋ ಶರ್ಟ್ ಹಾಕೊಂಡು ಇರಬೇಕು. ಚಿಕನ್ ಮಟನ್ ಸೌಲಭ್ಯನೂ ಸಿಕ್ಕಲ್ಲ. 5 ಸ್ಟಾರ್ ಟ್ರೀಟ್ಮೆಂಟ್ ಇಲ್ವೇ ಇಲ್ಲ. ಕಳೆದ ಬಾರಿ ಏನೋ ಡೈಲಿ ಮನೆಯಿಂದ ಚಿಕನ್ ಮಟನ್ ಊಟ ಬರ್ತಾ ಇತ್ತು. ಸಿಗರೇಟ್, ಲಿಕ್ಕರ್ ಸೇರಿದಂತೆ ಎಲ್ಲಾ ಸೌಲಭ್ಯನೂ ಸಿಕ್ತಿತ್ತು.
ಜೊತೆಗೆ ಅಣ್ಣ ಬಾಸು ಅಂತ ಕೈಗೊಬ್ಬ ಕಾಲ್ಗೊಬ್ಬ ಸೇವಕರು ಸಿಗ್ತಾ ಇದ್ರು. ಯಾವಾಗಂದ್ರೆ ಆವಾಗ ಹೊರಗೆ ಇರೋಕೆ 5 ಸ್ಟಾರ್ ವ್ಯವಸ್ಥೆಯೂ ಇರ್ತಾ ಇತ್ತು. ಈ ಬಾರಿ ನೋ ಚಾನ್ಸ್, ಅದಕ್ಕೆಲ್ಲ ಅವಕಾಶಗಳೇ ಇಲ್ಲ. ಜೈಲಲ್ಲೇ ಇರಬೇಕು. ಬೆಳಗ್ಗೆ ಒಂದ್ಸಲ, ಸಂಜೆ ಒಂದ್ಸಲ ವಾಕಿಂಗ್ ಮಾಡಬಹುದು. ವಾರಕ್ಕೆ ಒಮ್ಮೆ ಮಾತ್ರ ಕುಟುಂಬದವರನ್ನ ಭೇಟಿ ಮಾಡೋಕೆ ಅವಕಾಶ ಇದೆ. ಯಾಕಂದ್ರೆ ಅಲ್ಲಿರೋದು ದಯಾನಂದ್ ಅನ್ನೋ ಖಡಕ್ ಆಫೀಸರ್. ಜೊತೆಗೆ ಅವರ ಮೇಲೆ ಸುಪ್ರೀಂ ಕೋರ್ಟ್ ಹದ್ದಿನ ಕಣ್ಣಿಟ್ಟು ಕಾಯ್ತಾನೆ ಇದೆ. ಬಿಟ್ಟಿದ್ದಾರೆ, ಇಷ್ಟೇ ಸಾಕು, ಇನ್ನ ಮುಂದೆ ಶಿಕ್ಷೆ ఆగొద్దు ಬೇಡ ಅಂತ ನನ್ನ ఒపీనియన్. సుప్రీం కోర్టుకు అవుతే దానికంటే ఇంకా కోర్టు ఉంది. జన కోర్టుని మేము పోతాం. ತಪ್ಪು ಮಾಡಿದರೆ ಶಿಕ್ಷೆ ಆಗುತ್ತೆ, ತಪ್ಪು ಮಾಡಿಲ್ಲ ಅಂದ್ರೆ ಶಿಕ್ಷೆ ಆಗಲ್ಲ. ದರ್ಶನ್ ಅನ್ನ ಒಂದು ಹುಡುಗಿಗೋಸ್ಕರ ಮಾಡಿರೋ ಇದ್ರಲ್ಲಿ ತಪ್ಪೇ ಇಲ್ಲ. ಅವ್ನು ಹಂಗೆ ಕಳ್ಸಿದ್ದಕ್ಕೆ ಇವನೋಗಿ ಮಾಡಿದ ಸರಿ, ಅವ್ನು ಮಾಡಿರೋ ತಪ್ಪೇ ಅನ್ಕೊಳ್ಳಿ. ಅಂದರೆ ಒಂದು ಹುಡುಗಿ ಪಕ್ಕ ನಾವು ಹುಡುಗಿನೇ, ಸೊ ಅವ್ನು ಮಾಡಿರೋ ತಪ್ಪೇ ಅಲ್ಲ, ಅವ್ನು ಮಾಡಿರೋ ಸರಿನೇ. ಬೇರೆ ಯಾವ ಗಂಡು ಮಕ್ಕಳಾಗಿದ್ರೇನೋ ಹಂಗೆ ಮಾಡ್ತಾಯಿದ್ರು. ಏನು ಹೇಳೋದು, ಅವ್ರು ತಪ್ಪು ಮಾಡಿರೋದಕ್ಕೆ ಅವ್ರಿಗೆ ಅನುಭವಿಸ್ಬೇಕಷ್ಟೇ, ಬೇರೆ ಏನಿಲ್ಲ. ಅವ್ರು ಮಾಡೋರೆ ತಪ್ಪು. ಸರಿ ಇಲ್ಲ ಕೇಳಬೇಕಾದ ವಿಚಾರಿಸ್ಬೇಕು, ಇನ್ನು ವಿಚಾರಿಸ್ಬೇಕು. ಸಡನ್ನಾಗಿ ಕ್ಯಾನ್ಸಲ್ ಹೇಳ್ಕೊ. ಒಟ್ನಲ್ಲಿ ಶಿಕ್ಷೆ ಆಗಲಿ ಅಂತಲೇ ಹೇಳ್ತೀನಿ. ನಾನು ದರ್ಶನ್ ಸರ್ ಫ್ಯಾನೇ, ಆದರೂ ಅವ್ರಿಗೆ ಅವ್ರು ಮಾಡಿರೋದು ತಪ್ಪೇ. ಅವ್ರಿಗೆ ಒಂಚೂರು ಏನೋ ಒಂದು ಬುದ್ಧಿ ಹೇಳ್ಬಿಟ್ಟು ಎದುರಿಸ್ಬಿಟ್ಟು ಕಳಿಸ್ಬೋದಿತ್ತು, ಆದ್ರೂ ಅವರು ಹಂಗೆ ಮಾಡಿರಲಿಲ್ಲ. ಆದರೆ ಅವ್ನಿಗೆ ಸ್ವಲ್ಪ ಶಿಕ್ಷೆ ಆಗಲಿ. ನಮ್ದೇನಿದೆ, ನ್ಯಾಯಾಧೀಶರು ನೋಡ್ಕೊಳ್ತಾರೆ, ಜಡ್ಜಿ. ಏನೋ ಅಪರಾಧ ಮಾಡಿಲ್ಲ ಅಂದರೆ ಬಿಡ್ತಾರೆ, ಅಪರಾಧ ಮಾಡಿದ್ರೆ ಒಳಗೆ ಹೋಗಲೇಬೇಕಲ್ಲ. 100ಕ್ಕೆ 100 ಒಳ್ಳೇದು. ಮುಂದೆ ಯಾರಾದರೂ ಇದು ಮಾಡಬೇಕಾದ್ರೆ ಅವ್ರಿಗೆ ಪಾಠ ಆಗಬೇಕಾಗಿತ್ತು. ಸುಪ್ರೀಂ ಕೋರ್ಟ್ ತೀರ್ಪು ಚೆನ್ನಾಗಿದೆ, ಮುಂದೆ ಬರೋರಿಗೆ ಇದು ಪಾಠ ಆಗಬೇಕು. ಅವರು ನನಗೆ ಅವಾಗಿನ ಚಿಕ್ಕ ವಯಸ್ಸಿಂದ ನನ್ನ ಇನ್ಸ್ಪಿರೇಷನ್ ಅಂದರೆ ಅವರೇ ಡಿವೋರ್ಸೇ. ಇವಾಗ ಏನು ಮಾಡೋಕ್ಕಾಗಲ್ಲ, ಲೈಕ್ ವೆಯ್ಟ್ ಮಾಡಬೇಕು ಏನಾಗುತ್ತೆ ಮುಂದಿನ ಪ್ರೊಸೆಸ್ ಅಂತ ನೋಡೋಕ್ಕೆ. ನಂಬಿಕೆ ಅಂತೂ ಐತೆ ಮತ್ತೆ ಬೇಲ್ ಸಿಗುತ್ತೆ ಅಂತ. ಅಣ್ಣ ಅಪರಾಧಿನೇ ಅಣ್ಣ, ಯಾರಾದ್ರೂ ಅಪರಾಧಿನೇ ಅಲ್ಲ. ಒಳಗಡೆ ಏನೇ ನಡೀತದೆ ಯಾರಿಗೆ ಗೊತ್ತಣ್ಣ. ಇವಾಗ ನ್ಯಾಯ ನೀತಿ ಧರ್ಮ ಎಲ್ಲ ದುಡ್ಡಿನ ಮೇಲೆ ನಿಂತೈತೆ. ಅಲ್ಲ, ಒಂದು ಬಸ್ರಿ ಹೆಂಗ್ಸ್ನ ಹಾಗೆ ಮಾಡಿ ಹೊಟ್ಟೆ ಉರಿಸಿ ಇದು ಮಾಡಿದ್ರೆ ತೊಂದರೆ ಅಲ್ವಾ ಎಲ್ರಿಗೂ? ಅಲ್ಲ, ಒಂದು ಜೀವ ತೆಗೆದ್ರೆ ಅವ್ರನ್ನ ಇನ್ಯಾರನ್ನು ಉಳಿಸ್ತಾರೆ ಅಂದರೆ ನಾವು ಒಬ್ರು ಒಳ್ಳೆಗೆ ಮಾಡಿದ್ರೆ ನಮ್ಗೊಬ್ರು ಯಾರಾದರೂ ಭಗವಂತ ಮಾಡೇ ಮಾಡ್ತಾನೆ ಅಷ್ಟೇ. ಕೋರ್ಟ್ಗೆ ಎಲ್ಲ ತಲೆ ಬಾಗ್ಲೇಬೇಕು, ನ್ಯಾಯಾಲಯಕ್ಕೆ ಎಲ್ಲ ತಗಲೇಬೇಕು. ನಾನು ಹೋಗ್ಬೇಕು, ಇನ್ನೊಬ್ರು ಹೋಗ್ಬೇಕು. ಆದರೆ ಅವ್ರ ವಿಚಾರಣೆ, ಇವರ ಸಂಬಂಧ ವಿಚಾರಣೆಯ ಮೊದಲು ಪರಿಶೋಧನೆ ಮಾಡಬೇಕು. ಅದನ್ನು ಪರಿಶೋಧನೆ ಮಾಡಿ ನಿನ್ಗೆ ಅವ್ರಿಗೆ ಹೆಂಗೆ ಸಂಬಂಧ ಇತ್ತಮ್ಮ, ನೀನು ಹೆಂಗಮ್ಮ ಅವ್ರಿಗೆ ಮಾಡ್ಬೇಕಾದ್ರೆ ಲಿಂಕ್ ಹೆಂಗಾಯ್ತಮ್ಮ, ಇದು ಈ ಗಲಾಟೆ ಗಷ್ಟೇ ನಡಿಬೇಕಾರೆ ಯಾಕೆ ಬತ್ತು ಅಂತ ವಿಚಾರಣೆ ಮಾಡ್ತಾರೆ. ಇದು ಅಭಿಮಾನಿಗಳ ಮಾತು. ದರ್ಶನ್ ಮಾಡಿದ್ದೇ ಸರಿ ಅನ್ನೋರಿದ್ದಾರೆ, ಇಲ್ಲ ಕಾನೂನನ್ನ ಅವರು ಕೈಗೆ ತಗೋಬಾರ್ದಿತ್ತು ಅನ್ನೋರಿದ್ದಾರೆ. ದರ್ಶನ್ ಅಂದ್ರೆ ನಂಗಿಷ್ಟ, ಅವರು ರಿಲೀಸ್ ಆಗ್ಲೇಬೇಕು ಅನ್ನೋರಿದ್ದಾರೆ. ಏನೋ ತಪ್ಪಾಗಿ ಹೋಗಿದೆ, ಈಗ ಕೊಟ್ಟಿರೋ ಶಿಕ್ಷೆನೇ ಸಾಕು, ಬಿಟ್ಬಿಡಿ ಅನ್ನೋರು ಇದ್ದಾರೆ. ಆದ್ರೆ ಸುಪ್ರೀಂ ಕೋರ್ಟ್ ನಿರ್ಧಾರ ತಪ್ಪು ಅಂತ ಯಾರೊಬ್ರು ಹೇಳ್ತಾ ಇಲ್ಲ. ದಟ್ಸ್ ಇಟ್. ಪೂಜೆ ಪುನಸ್ಕಾರ ಮಾಡಿ ಯಾವ ದೇವರನ್ನು ಬೇಡಿದ್ರೂ ಅಷ್ಟೇ, ಕರ್ಮ ಆಲ್ವೇಸ್ ಹಿಟ್ ಬ್ಯಾಕ್. ಅದು ಯಾವ ರೀತಿ ಹೊಡೆಯುತ್ತೋ ಗೊತ್ತೇ ಇರಲ್ಲ. ದರ್ಶನ್ ಕೇಸ್ ಇಲ್ಲಿಗೆ ಮುಗಿಯಲ್ಲ. ಅಪ್ಡೇಟ್ ಜೊತೆ ಬರ್ತಾನೆ ಇರ್ತೀವಿ. ಇದು ಈ ಹೊತ್ತಿನ ಗ್ಯಾರಂಟಿ ವಿಶೇಷ, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.